ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಮಾನ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ? ಶಾಸ್ತ್ರಿ ಸಿನಿಮಾದ ಮೂಲಕ ಪ್ರೇಕ್ಷಕರ ಮನಸ್ಸೆಳೆದಿದ್ದ ನಟಿ ಮಾನ್ಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಬರೋಣ ಬನ್ನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಕನ್ನಡಿಗರಿಗೆ ಇಷ್ಟ ಆಗುವುದಕ್ಕೆ ಮತ್ತೊಂದು ಕಾರಣವಿದೆ. ತೆಲುಗು ಮೂಲದವರಾದರೂ ಕನ್ನಡ ಸಿನಿಮಾದಲ್ಲಿ ನಟಿಸುವ ಸಲುವಾಗಿ ಕನ್ನಡ ಕಲಿತು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಮೊದಲು ಕನ್ನಡ ಸಿನಿಮಾದಲ್ಲಿ ತಮ್ಮ ಪಾತ್ರಕ್ಕೆ ಅವರೇ ಡಬ್ ಮಾಡಿದ್ದರು. ಮಾನ್ಯ ಡಬ್ ಮಾಡಿದ್ದನ್ನು ನೋಡಿ ವಿಷ್ಣುದಾದನೇ ಮೆಚ್ಚುಗೆ ಸೂಚಿಸಿದ್ದನ್ನು ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದಾರೆ. ವಿವಾಹವಾಗಿ ಅಮೆರಿಕದಲ್ಲಿ ನೆಲೆಸಿರುವ ನಟಿ ಮಾನ್ಯ ಇತ್ತೀಚೆಗೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿದ್ದಾರೆ. ಇದರಲ್ಲಿ ತಂದೆಯನ್ನು ಕಳೆದುಕೊಂಡ ಬಳಿಕ ಜೀವನ ಹೇಗಿತ್ತು, ಚಿತ್ರರಂಗದಲ್ಲಿ ಅಮ್ಮನಿಗೆ ಲೈನ್ ಹೊಡೆದಿದ್ದು, ಸಿನಿಮಾ ಮಾಡುವಾಗ ನಿರ್ದೇಶಕನೊಬ್ಬ ಬಾಗಿಲು ಮುರಿದು ಹಾಕುವಂತೆ ಬಡಿದ ಸನ್ನಿವೇಶವನ್ನು ಇದೇ ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದಾರೆ. ಮಾನ್ಯ ತಂದೆ ಇಂಗ್ಲೆಂಡ್ನಲ್ಲಿ ವೈದ್ಯರಾಗಿದ್ದರು. ಆದರೆ ಮಾನ್ಯ ಮತ್ತು ತಂಗಿ ಚಿಕ್ಕವರಿರುವಾಗಲೇ ನಿಧನರಾಗಿದ್ದರು. ಆ ಬಳಿಕ ಭಾರತಕ್ಕೆ ಬಂದಿದ್ದ ಕುಟುಂಬ ತುಂಬಾನೇ ಕಷ್ಟ ಅನುಭವಿಸಬೇಕಾಗಿತ್ತು. ಹೆಣ್ಣು ಮಕ್ಕಳೇ ಇರುವ ಸಂಸಾರವನ್ನು ಸಮಾಜ ಹೇಗೆ ನೋಡಿತು ಅನ್ನೋದನ್ನು ರಾಜೇಶ್ ಗೌಡ ಯೂಟ್ಯೂಬ್ ಚಾನಲಲ್ಲಿ ಹೇಳಿಕೊಂಡಿದ್ದಾರೆ. ಮೊದಲಿಗೆ ಒಂದು ಮನೆಯಲ್ಲಿ ಗಂಡಸು ಇಲ್ಲ ಅಂದ್ರೇನೆ ಚೀಪಾಗಿ ನೋಡ್ತಾರೆ. ಇದನ್ನು ಬೇಸರದಿಂದ ಹೇಳ್ತೇನೆ. ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಜೀವನ ನಡೆಸುವುದು ಕಷ್ಟ. ಅದಕ್ಕೆ ಅಮ್ಮ ಇನ್ನೊಂದು ಮದುವೆ ಮಾಡಿಕೊಂಡಿಲ್ಲ. ಮದುವೆ ಮಾಡಿಕೊಂಡರೆ ಅವರು ನನ್ನ ಮಕ್ಕಳನ್ನು ಹೇಗೆ ನೋಡಿಕೊಳ್ತಾರೋ ಏನೋ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಮದುವೆನೇ ಆಗಿಲ್ಲ ಎಂದು ಶಾಸ್ತ್ರಿ ಸಿನಿಮಾ ನಟಿ ಮಾನ್ಯ ಹೇಳಿಕೊಂಡಿದ್ರು. ಮನೆ ಬಾಡಿಗೆ ಕೇಳುವುದಕ್ಕೆ ಹೋದರೆ ಮಾಲೀಕರು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ನಮ್ಮ ಕುಟುಂಬ ಬೇಸರ ಆಗ್ತಿತ್ತು. ಅದಕ್ಕೆ ತಂದೆ ತೀರಿಕೊಂಡಿದ್ದಾರೆ ಅನ್ನೋದನ್ನೇ ಹೇಳಿಕೊಂಡಿರಲಿಲ್ಲ. ಚಿತ್ರರಂಗಕ್ಕೆ ಬಂದ ಮೇಲೆ ತಂದೆ ಲಂಡನ್ನಲ್ಲಿ ಇದ್ದಾರೆ ಅಂತಲೇ ಹೇಳಿಕೊಂಡಿದ್ವು. 5-6 ವರ್ಷ ಈ ರಹಸ್ಯವನ್ನು ಯಾರ ಬಳಿಯೂ ಬಿಟ್ಟುಕೊಟ್ಟಿರಲಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ರಿವೀಲ್ ಮಾಡಿದ್ದಾರೆ. ಶೂಟಿಂಗ್ಗೆ ಅಮ್ಮನನ್ನು ಕರೆದುಕೊಂಡು ಹೋದರೆ ಅಲ್ಲಿ ಅವರ ಅಮ್ಮನಿಗೆ ಲೈನ್ ಹೊಡೆತಿದ್ರು. ಸಂಗಾತಿಯನ್ನು ಹಂಚಿಕೊಂಡಿದ್ದಾರೆ. ಶೂಟಿಂಗ್ಗೆ ಎಲ್ಲ ಹೋಗಬೇಕಾದರೂ ಅಮ್ಮ ಜೊತೆಯಲ್ಲೇ ಇರುತ್ತಿದ್ರು. ಅಮ್ಮ ಜೊತೆಯಲ್ಲಿ ಇದ್ದರೆ ನನಗೆ ಕಂಫರ್ಟೇಬಲ್ ಆಗಿರ್ತಿತ್ತು. ಕೆಲವೊಮ್ಮೆ ನಮ್ಮ ಅಮ್ಮನಿಗೆ ಲೈನ್ ಹೊಡಿತಿದ್ರು. ನಾನು ನಿನ್ನನ್ನು ನೋಡಿಕೊಳ್ಳಬೇಕಾ, ನೀನು ನನ್ನನ್ನು ನೋಡಿಕೊಳ್ತೀಯಾ ಅನ್ನುವ ಸಂದರ್ಭ ಎದುರಾಗಿತ್ತು ಎಂದು ಇನ್ನು ತೆಲುಗು ನಿರ್ದೇಶಕರೊಬ್ಬನ ವರ್ತನೆಯಿಂದ ಬೇಸತ್ತು ಆ ಸಿನಿಮಾದಿಂದಲೇ ಹೊರಬಂದಿದ್ದನ್ನು ರಿವೀಲ್ ಮಾಡಿದ್ದಾರೆ. ತೆಲುಗಿನ ಒಬ್ಬ ನಿರ್ದೇಶಕ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದ. ಆ ಸಿನಿಮಾ ಮಾಡಲ್ಲ ಅಂತ ಹೊರ ಬಂದ್ಬಿಟ್ಟೆ. ಶೂಟಿಂಗ್ ಕೂಡ ಶುರುವಾಗಿತ್ತು. ಅವರ ವರ್ತನೆ ಎಷ್ಟು ಭಯಾನಕ ಆಗಿತ್ತು ಅಂದರೆ, ತಿರುಪತಿಯಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ರಾತ್ರಿ ಬಂದು ರೂಮಿನ ಬಾಗಿಲು ಮುರಿಯುತ್ತಾನೆ ಅನ್ನೋ ಹಾಗೆ ಮಾಡಿದ್ದ. ಹೀಗೆ ಶೂಟಿಂಗ್ ಮಾಡುವುದು ಬೇಡ ಅಂತ ಆ ಸಿನಿಮಾದಿಂದನೇ ದೂರ ಬಂದ್ಬಿಟ್ಟೆ ಎಂದಿದ್ದಾರೆ.